ವಿಚಾರ ಈಗ ಗೊತ್ತಾಗ್ತಾ ಇದೆ. ರಂಗಭೂಮಿ ಕಲಾವಿದ ತಾಳಿಕೋಟೆ ಅವರು ಇನ್ನಿಲ್ಲ. ಹೃದಯಾಘಾತದಿಂದ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಕಲಿಯುಗದ ಕುಡುಕ ನಾಟಕ ಖ್ಯಾತಿಯ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ನಮ್ಮನ್ನಾಗಲಿದ್ದಾರೆ. ವಿಜಯಪುರ ಜಿಲ್ಲೆಯ ಚಿಕ್ಕಸಿಂದಗಿ ಗ್ರಾಮದ ತಾಳಿಕೋಟೆ ಅವರು ಅನಾರೋಗ್ಯದ ಕಾರಣದಿಂದ ನಿಧನರಾಗಿರುವಂಥ ರಾಜು ತಾಳಿಕೋಟೆ ಅವರು ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಒಬ್ಬ ನಟ ಮತ್ತು ರಂಗಭೂಮಿ ಕಲಾವಿದ, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಮೂಲದವರಾದಂತಹ ಇವರು ರಾಜೇ ಸಾಬ್ ಮುಕ್ತಮ ಸಾಬ್ ತಾಳಿಕೋಟೆ ಅಂತ ಕೂಡ ಇವರು ಪರಿಚಿತರಾಗಿದ್ದಂಥವರು. ತಮ್ಮ ವೃತ್ತಿ ಜೀವನವನ್ನು ಹೆಂಡತಿ ಅನ್ನೋ ಚಿತ್ರದಿಂದ ಆರಂಭವನ್ನು ಮಾಡಿದರು. ಮನಸಾರೆ ಚಿತ್ರದಲ್ಲಿ ಅವರ ಅಭಿನಯದಿಂದಾಗಿ ಹೆಚ್ಚು ಜನಪ್ರಿಯರಾದಂಥವರು ರಾಜು ತಾಳಿಕೋಟೆ ಅವರು. ನಟ ಮತ್ತು ರಂಗಭೂಮಿ ಕಲಾವಿದರು ಕೂಡ ಹೌದು. ವಿಜಯಪುರ ಮೂಲದವರು. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಏನಾಗಿತ್ತು? ಯಾವಾಗಿಂದ ಅವ್ರಿಗೆ ಸಮಸ್ಯೆ ಕಾಡ್ತಾ ಇತ್ತು? ನಾಗೇಂದ್ರ ಬಾಬು, ಏನು ಕಡಿಯುಗದ ಕುಡುಕ ಅಂತ ಹೆಸರಾದಂತ ರಾಜು ತಾಳಿಕೋಟೆ ಅವರು ಇವತ್ತಿನ ದಿವಸ ಏನು ಉಡುಪಿಯಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಏನು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಏನು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕನ್ನೋಳಿ ಗ್ರಾಮದಲ್ಲಿರ್ತಕ್ಕಂಥ ಅವ್ರ ಮನೆಯಲ್ಲಿ ಕೂಡ ಏನು ಸುದ್ದಿ ಇನ್ನೂ ಪೂರ್ತಿಯಾಗಿ ತಿಳಿಯೋದಕ್ಕೋಸ್ಕರನೇ ಸಾಕಷ್ಟು ಜನರು ಕೂಡ ಈಗಾಗಲೇ ಅವರು ಸಂಬಂಧಿಕರು ಕೂಡ ಅಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಜು ತಾಳಿಕೋಟೆ ಅವರು ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತ ಹಾಸ್ಯ ನಟ ಜೊತೆಗೆ ಏನು ನಾಟಕಕಾರ ಜೊತೆಗೆ ಏನಂದ್ರೆ ಚಲನಚಿತ್ರಗಳಲ್ಲಿ ಕೂಡ ನಟನೆ ಮಾಡ್ತಾ ಇದ್ರು. ಆದ್ರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಉತ್ತರ ಕನ್ನಡದ ಭಾಷೆಯಲ್ಲಿ ಸಾಕಷ್ಟು ಒಂದು ಏನು ಉತ್ತರ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ರಾಜು ತಾಳಿಕೋಟೆ ಕಲಿಯುಗದ ಕುಡುಕ ನಾಟಕದಿಂದ ಬಹಳಷ್ಟು ಪ್ರಸಿದ್ಧಿಯಾದಂತ ಇವತ್ತಿನ ದಿವಸ ಅವ್ರ ಹೆಸರಿನಿರೋದ್ರಿಂದ ಸಾಕಷ್ಟು ಇಲ್ಲಿ ಕಲಾವಿದರು ಕೂಡ ಏನು ರಾಜು ತಾಳಿಕೋಟೆ ಅವರು ಇಂಥ ಒಂದು ವಯಸ್ಸಿನಲ್ಲಿ ಸಾಯ್ಬಾರ್ದಾಗಿತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕಲಾವಿದರು ಕೂಡ ಈಗಾಗಲೇ ಬಹಳಷ್ಟು ಇದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ಏನು ಉತ್ತರ ಕರ್ನಾಟಕದಲ್ಲಿ ಏನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಎಲ್ಲ ರಾಜ್ಯಾದ್ಯಂತ ಕೂಡ ಅನೇಕ ಒಂದು ಚಲನಚಿತ್ರವಾಗಿರ್ಬೋದು, ನಾಟಕಗಳಾಗಿರ್ಬೋದು, ಎಲ್ಲಿ ಕೇಳಿದ್ರು ಕೂಡ ರಾಜು ತಾಳಿಕೋಟೆ ಅಂದ್ರೆ ಬಹಳ ಪ್ರಸಿದ್ಧವಾದಂತ ಹಾಸ್ಯ ನಟನಾಗಿದ್ದ. ಹೀಗಾಗಿ ಏನು ಅವ್ರ ಮನೆಯಲ್ಲಿ ತಾಯಿ ಮತ್ತು ತಂಗಿ ಜೊತೆಗೆ ಹೆಂಡತಿ ಮಕ್ಕಳು ಕೂಡ ಎಲ್ಲರೂ ಕೂಡ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಅವರು ಆಗಾಗ ಹಾರ್ಟ್ ಎದೆ ನೋವು ಅಂತ ಹೇಳ್ತಾ ಇದ್ರು ಅನ್ನೋಂಥ ಮಾಹಿತಿಯನ್ನು ಆ ಕುಟುಂಬಸ್ಥರು ನೀಡ್ತಾ ಇದ್ದಾರೆ. ಆದ್ರೆ ಏಕಾಏಕಿ ಹೀಗಾಗಿರೋದು ಬಹಳಷ್ಟು ಅವರಿಗೆ ಬಹಳಷ್ಟು ನೋವಾಗಿದೆ ಅಂತಾನೆ ಹೇಳ್ಬೋದು. ಸಿದ್ದು, ಈಗ ನಿಧನರಾಗಿರುವ ವಿಚಾರ ಎಷ್ಟೊತ್ತು ಗೊತ್ತಾಯ್ತು? ಈಗ ಅವರು ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ಬೋದಾ ಸಿದ್ದು? ನಾಗೇಂದ್ರ ಬಾಬು, ಈಗಾಗಲೇ ಏನು ರಾಜು ತಾಳಿಕೋಟೆ ಅವರು ಬಹಳ ಒಂದು 2-3 ದಿನಗಳಿಂದ ಬಹಳಷ್ಟು ವಿಜಯಪುರದಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ತೋರಿಸಿದ್ರಂತೆ. ಆದ್ರೆ ಅವರನ್ನ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಏನು ಮಣಿಪಾಲ್ ಆಸ್ಪತ್ರೆಗೆ ತಗೊಂಡು ಹೋಗಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ನೀಡಿದ್ದಾರೆ. ಆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಸ್ಟಂಟ್ ಹಾಕಬೇಕು ಅನ್ನುವಂಥದ್ದು ಕೂಡ ಮಾತಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈ ಕುಟುಂಬಸ್ಥರು ಹೇಳಿದಂತ ಮಾತು. ಜೊತೆಗೆ ಅವ್ರ ಜೊತೆ ಹೋದಂಥವ್ರು ಕೂಡ ಯಾವುದೇ ಇನ್ನೂ ಮಾಹಿತಿ ತಿಳಿಸಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಆದ್ರೆ ಆ ಒಂದು ಏನು ಅತಿಯಾಗಿ ಅವರು ಒಂದು ಬಹಳಷ್ಟು ಈಗಾಗಲೇ ಅವ್ರ ಮನೆಯವರು ಹೇಳುವಂಥದ್ದಂದ್ರೆ ಅತಿಯಾಗಿ ಡ್ರಿಂಕ್ಸ್ ಮಾಡ್ತಾ ಇದ್ರು, ಅದರಿಂದ ಲಿವರ್ ಕೂಡ ಒಂದು ಡ್ಯಾಮೇಜ್ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಏನು ಅಲ್ಲಿ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಹೇಳಿದ ಮೇಲೆ ಪೂರ್ತಿಯಾಗಿ ಅವರು ಯಾವ ರೀತಿ ಅವರು ಸಾವಿಗೀಡಾದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ ಸಿದ್ದು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಿರಿಯ ನಟ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ.
ಅನೇಕ ಅವರ ಡೈಲಾಗ್ಗಳು ಹೆಚ್ಚು ಜನರನ್ನು ಮನರಂಜನೆಗೊಳಿಸಿತ್ತು. ಬಿಗ್ ಬಾಸ್ನಲ್ಲೂ ಕೂಡ ಅವರು ರಾಜು ತಾಳಿಕೋಟೆ ಅವರು ಒಂದು ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಕೂಡ ಅವರು ಭಾಗಿಯಾಗಿದ್ದರು. ಇನ್ನಷ್ಟೇ ಅಪ್ಡೇಟ್ಗಳು ಲಭ್ಯವಾಗಬೇಕು. ಅನೇಕ ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಕೂಡ ಮಾಡಿದ್ದ. ಈ ಹಿಂದೆ ರಂಗಾಯಣ ನಿರ್ದೇಶಕರಾಗಿ ಕೂಡ ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿರೋದು ಕೂಡ ತಾಳಿಕೋಟೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆಗೆ ಮನೆ ಮಾತಾಗಿತ್ತು. ವಿಚಾರ ಈಗ ಗೊತ್ತಾಗ್ತಾ ಇದೆ. ರಂಗಭೂಮಿ ಕಲಾವಿದ ತಾಳಿಕೋಟೆ ಅವರು ಇನ್ನಿಲ್ಲ. ಹೃದಯಾಘಾತದಿಂದ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಕಲಿಯುಗದ ಕುಡುಕ ನಾಟಕ ಖ್ಯಾತಿಯ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ನಮ್ಮನ್ನಾಗಲಿದ್ದಾರೆ. ವಿಜಯಪುರ ಜಿಲ್ಲೆಯ ಚಿಕ್ಕಸಿಂದಗಿ ಗ್ರಾಮದ ತಾಳಿಕೋಟೆ ಅವರು ಅನಾರೋಗ್ಯದ ಕಾರಣದಿಂದ ನಿಧನರಾಗಿರುವಂಥ ರಾಜು ತಾಳಿಕೋಟೆ ಅವರು ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಒಬ್ಬ ನಟ ಮತ್ತು ರಂಗಭೂಮಿ ಕಲಾವಿದ, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಮೂಲದವರಾದಂಥ ಇವರು ರಾಜೇ ಸಾಬ್ ಮುಕ್ತಮ ಸಾಬ್ ತಾಳಿಕೋಟೆ ಅಂತ ಕೂಡ ಇವರು ಪರಿಚಿತರಾಗಿದ್ದಂಥವರು. ತಮ್ಮ ವೃತ್ತಿ ಜೀವನವನ್ನು ಹೆಂಡತಿ ಅನ್ನೋ ಚಿತ್ರದಿಂದ ಆರಂಭವನ್ನು ಮಾಡಿದರು. ಮನಸಾರೆ ಚಿತ್ರದಲ್ಲಿ ಅವರ ಅಭಿನಯದಿಂದಾಗಿ ಹೆಚ್ಚು ಜನಪ್ರಿಯರಾದಂಥವರು ರಾಜು ತಾಳಿಕೋಟೆ ಅವರು. ನಟ ಮತ್ತು ರಂಗಭೂಮಿ ಕಲಾವಿದರು ಕೂಡ ಹೌದು. ವಿಜಯಪುರ ಮೂಲದವರು. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಏನಾಗಿತ್ತು? ಯಾವಾಗಿಂದ ಅವ್ರಿಗೆ ಸಮಸ್ಯೆ ಕಾಡ್ತಾ ಇತ್ತು? ನಾಗೇಂದ್ರ ಬಾಬು, ಏನು ಕಡಿಯುಗದ ಕುಡುಕ ಅಂತ ಹೆಸರಾದಂತ ರಾಜು ತಾಳಿಕೋಟೆ ಅವರು ಇವತ್ತಿನ ದಿವಸ ಏನು ಉಡುಪಿಯಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಏನು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಏನು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕನ್ನೋಳಿ ಗ್ರಾಮದಲ್ಲಿರ್ತಕ್ಕಂಥ ಅವ್ರ ಮನೆಯಲ್ಲಿ ಕೂಡ ಏನು ಸುದ್ದಿ ಇನ್ನೂ ಪೂರ್ತಿಯಾಗಿ ತಿಳಿಯೋದಕ್ಕೋಸ್ಕರನೇ ಸಾಕಷ್ಟು ಜನರು ಕೂಡ ಈಗಾಗಲೇ ಅವರು ಸಂಬಂಧಿಕರು ಕೂಡ ಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಜು ತಾಳಿಕೋಟೆ ಅವರು ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತ ಹಾಸ್ಯ ನಟ, ಜೊತೆಗೆ ಏನು ನಾಟಕಕಾರ, ಜೊತೆಗೆ ಏನಂದ್ರೆ ಚಲನಚಿತ್ರಗಳಲ್ಲಿ ಕೂಡ ನಟನೆ ಮಾಡ್ತಾ ಇದ್ರು. ಆದ್ರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ಉತ್ತರ ಕನ್ನಡದ ಭಾಷೆಯಲ್ಲಿ ಸಾಕಷ್ಟು ಒಂದು ಏನು ಉತ್ತರ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ರಾಜು ತಾಳಿಕೋಟೆ ಕಲಿಯುಗದ ಕುಡುಕ ನಾಟಕದಿಂದ ಬಹಳಷ್ಟು ಪ್ರಸಿದ್ಧಿಯಾದಂತ ಇವತ್ತಿನ ದಿವಸ ಅವ್ರ ಹೆಸರಿರೋದ್ರಿಂದ ಸಾಕಷ್ಟು ಇಲ್ಲಿ ಕಲಾವಿದರು ಕೂಡ ಏನು ರಾಜು ತಾಳಿಕೋಟೆ ಅವರು ಇಂಥ ಒಂದು ವಯಸ್ಸಿನಲ್ಲಿ ಸಾಯ್ಬಾರ್ದು ಆಗಿತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕಲಾವಿದರು ಕೂಡ ಈಗಾಗಲೇ ಬಹಳಷ್ಟು ಇದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ಏನು ಉತ್ತರ ಕರ್ನಾಟಕದಲ್ಲಿ ಏನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಎಲ್ಲ ರಾಜ್ಯಾದ್ಯಂತ ಕೂಡ ಅನೇಕ ಒಂದು ಚಲನಚಿತ್ರವಾಗಿರ್ಬೋದು, ನಾಟಕಗಳಾಗಿರ್ಬೋದು, ಎಲ್ಲಿ ಕೇಳಿದ್ರು ಕೂಡ ರಾಜು ತಾಳಿಕೋಟೆ ಅಂದ್ರೆ ಬಹಳ ಪ್ರಸಿದ್ಧವಾದಂತ ಹಾಸ್ಯ ನಟನಾಗಿದ್ದ. ಹೀಗಾಗಿ ಏನು ಅವ್ರ ಮನೆಯಲ್ಲಿ ತಾಯಿ ಮತ್ತು ತಂಗಿ, ಜೊತೆಗೆ ಹೆಂಡತಿ, ಮಕ್ಕಳು ಕೂಡ ಎಲ್ಲರೂ ಕೂಡ ನಾಟಕ ಕಂಪನಿಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಅವರು ಆಗಾಗ ಹಾರ್ಟ್ ಎದೆ ನೋವು ಅಂತ ಹೇಳ್ತಾ ಇದ್ರು ಅನ್ನೋಂಥ ಮಾಹಿತಿಯನ್ನು ಆ ಕುಟುಂಬಸ್ಥರು ನೀಡ್ತಾ ಇದ್ದಾರೆ. ಆದ್ರೆ ಏಕಾಏಕಿ ಹೀಗಾಗಿರೋದು ಬಹಳಷ್ಟು ಅವರಿಗೆ ಬಹಳಷ್ಟು ನೋವಾಗಿದೆ ಅಂತಾನೆ ಹೇಳ್ಬೋದು. ಸಿದ್ದು, ಈಗ ನಿಧನರಾಗಿರುವ ವಿಚಾರ ಎಷ್ಟೊತ್ತು ಗೊತ್ತಾಯ್ತು? ಈಗ ಅವರು ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ಬೋದಾ ಸಿದ್ದು?
ನಾಗೇಂದ್ರ ಬಾಬು, ಈಗಾಗಲೇ ಏನು ರಾಜು ತಾಳಿಕೋಟೆ ಅವರು ಬಹಳ ಒಂದು 2-3 ದಿನಗಳಿಂದ ಬಹಳಷ್ಟು ವಿಜಯಪುರದಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ತೋರಿಸಿದ್ರಂತೆ. ಆದ್ರೆ ಅವರನ್ನ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಏನು ಮಣಿಪಾಲ್ ಆಸ್ಪತ್ರೆಗೆ ತಗೊಂಡು ಹೋಗಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ನೀಡಿದ್ದಾರೆ. ಆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಸ್ಟಂಟ್ ಹಾಕಬೇಕು ಅನ್ನುವಂಥದ್ದು ಕೂಡ ಮಾತಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈ ಕುಟುಂಬಸ್ಥರು ಹೇಳಿದಂತ ಮಾತು. ಜೊತೆಗೆ ಅವ್ರ ಜೊತೆ ಹೋದಂತವರು ಕೂಡ ಯಾವುದೇ ಇನ್ನೂ ಮಾಹಿತಿ ತಿಳಿಸಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಆದ್ರೆ ಆ ಒಂದು ಏನು ಅತಿಯಾಗಿ ಅವರು ಒಂದು ಬಹಳಷ್ಟು ಈಗಾಗಲೇ ಅವ್ರ ಮನೆಯವರು ಹೇಳುವಂಥದ್ದಂದ್ರೆ ಅತಿಯಾಗಿ ಡ್ರಿಂಕ್ಸ್ ಮಾಡ್ತಾ ಇದ್ರು, ಅದರಿಂದ ಲಿವರ್ ಕೂಡ ಒಂದು ಡ್ಯಾಮೇಜ್ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಏನು ಅಲ್ಲಿ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಹೇಳಿದ ಮೇಲೆ ಪೂರ್ತಿಯಾಗಿ ಅವರು ಯಾವ ರೀತಿ ಅವರು ಸಾವಿಗೀಡಾದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ ಸಿದ್ದು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಿರಿಯ ನಟ, ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅನೇಕ ಅವರ ಡೈಲಾಗ್ಗಳು ಹೆಚ್ಚು ಜನರನ್ನು ಮನರಂಜನೆಗೊಳಿಸಿತ್ತು. ಬಿಗ್ ಬಾಸ್ನಲ್ಲೂ ಕೂಡ ಅವರು ರಾಜು ತಾಳಿಕೋಟೆ ಅವರು ಒಂದು ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಕೂಡ ಅವರು ಭಾಗಿಯಾಗಿದ್ದರು. ಇನ್ನಷ್ಟೇ ಅಪ್ಡೇಟ್ಗಳು ಲಭ್ಯವಾಗಬೇಕು. ಅನೇಕ ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಕೂಡ ಮಾಡಿದ್ದ. ಈ ಹಿಂದೆ ರಂಗಾಯಣ ನಿರ್ದೇಶಕರಾಗಿ ಕೂಡ ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿರೋದು ಕೂಡ ತಾಳಿಕೋಟೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆಗೆ ಮನೆ ಮಾತಾಗಿತ್ತು.